ಚಳಿಗಾಲ ಗುಲಾಬಿ ಹೂವು ಅಕ್ಟೋಬರ್ ತಿಂಗಳು. ಅಕ್ಟೋಬರ್ ಆಲ್ಮೋಸ್ಟ್ ಅರ್ಧ ಮುಗಿತಾ ಬಂದಿದೆ. ಇವಾಗ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ, ಹೊಸ ಚಿಗುರು, ಹೊಸ ನೋಟ್ಸ್ ಎಲ್ಲ ಕಾಣಿಸ್ತಾ ಇರ್ಬೋದು. ಆದರೆ ಆ ಬೆಳವಣಿಗೆ ಚೆನ್ನಾಗಿ ಆಗಬೇಕು, ಆ ಒಂದು ಚಿಗುರು ಮುಂದೆ ಯಾವುದೇ ರೀತಿಯ ಡೆಡ್ ಶೂಟ್ ಆಗಿ ಕನ್ವರ್ಟ್ ಆಗಬಾರ್ದು, ಮೊಗ್ಗುಗಳು ಚೆನ್ನಾಗಿ ಬರಬೇಕು, ಹೂಗಳು ದೊಡ್ಡದಾಗಿ ಅರಳಬೇಕು ಅಂತಂದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನೀವು ಥಂಬ್ನೇಲ್ ನೋಡಿ ನಿಮಗೆಲ್ಲ ಅರ್ಥ ಆಗಿರ್ಬೋದು. ರೂಟ್ ಫಿಲ್ಲಿಂಗ್ ಯಾವ ರೀತಿ ಮಾಡಬೇಕು, ಇದರಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಆಗಿದ್ರೆ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಮಳೆಗಾಲದಲ್ಲಿ ಗುಲಾಬಿ ಗಿಡದಲ್ಲಿ ಬೆಳವಣಿಗೆ ಎಷ್ಟೇ ಆದರೂ ಕೂಡ ಅದು ಮಳೆ ನಿಂತೋದ ನಂತರ ಎಲ್ಲ ಎಲೆಗಳು ಉದುರೋಗ್ಬಿಡುತ್ತೆ. ಯಾಕೆ ಅಂತಂದರೆ ಆ ಮಳೆಯಲ್ಲಿ ಹೆಚ್ಚಿಗೆ ಒಂದು ಹ್ಯುಮಿಡಿಟಿ ಇರೋದ್ರಿಂದ, ಕೆಲವೊಮ್ಮೆ ಕೊಳೆಯೋ ಕಾರಣದಿಂದನೋ ಅಥವಾ ಸೂರ್ಯನ ಪ್ರಕಾಶ ಅಥವಾ ಸೂರ್ಯನ ಬೆಳಕು ಸರಿಯಾಗಿ ಇಲ್ಲದೇ ಇರೋ ಕಾರಣದಿಂದ ಕೂಡ ಆ ಎಲೆಗಳೆಲ್ಲ ಉದುರೋಗಿ ಮತ್ತೆ ಚಳಿಗಾಲ ಮಳೆ ಕಡಿಮೆಯಾಗಿ ಏನು ಚಳಿ ಶುರುವಾಗುತ್ತೋ ಆವಾಗ ಗಿಡದಲ್ಲಿ ಹೊಸ ನೋಟ್ಸ್ ಕಾಣೋದಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ ಮಣ್ಣಿನಲ್ಲಿ ನೋಡಿ ಈ ರೀತಿ ಕಸ, ವೀಡ್ಸ್ ಎಲ್ಲ ಬೆಳೆದ್ಬಿಟ್ಟಿರುತ್ತೆ. ಇದನ್ನೆಲ್ಲ ನೀವು ಮೊದಲನೇದಾಗಿ ಚೆನ್ನಾಗಿ ರಿಮೂವ್ ಮಾಡ್ಕೊಂಬಿಡಿ. ಈ ಯಾವುದೇ ರೀತಿಯ ಕಸ ಕಡ್ಡಿ ಪಾಟ್ನಲ್ಲಿ ಬೆಳೆದೇ ಇರೋ ರೀತಿ ಮತ್ತು ಕಾಣದೇ ಇರೋ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಆಳವಾಗಿ ಎಲ್ಲ ಬೇರುಗಳು ಬೇರು ಬಿಟ್ಕೊಂಡ್ಬಿಟ್ಟಿದೆ ಅಂತ. ನಾನು ಮಳೆಗಾಲದಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಗುಲಾಬಿ ಗಿಡದಲ್ಲಿ ಮಾಡಿರಲಿಲ್ಲ. ಯಾಕಂತಂದರೆ ಯಾವ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದು ವೇಸ್ಟ್. ನೀವು ಎಷ್ಟು ಮಳೆಗಾಲದಲ್ಲಿ ಯಾವುದೇ ಗಿಡಗಳ ಮೇಲೆ ಕೆಲಸ ಮಾಡ್ತೀರೋ ಅಷ್ಟು ಗಿಡಗಳು ಇನ್ನಷ್ಟು ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ, ಹಾಳಾಗೋಗ್ಬಿಡುತ್ತೆ. ಸೊ ನೋಡಿ, ಗುಲಾಬಿ ಗಿಡ ಇವಾಗ ಸೀಸನ್ ಶುರುವಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಗುಲಾಬಿ ಗಿಡದಲ್ಲಿ ಈ ರೀತಿ ಎಲ್ಲೆಲ್ಲಿ ನೋಡ್ಸಿರುತ್ತಲ್ಲ ಅಲ್ಲೆಲ್ಲ ಚಿಕ್ಕ ಒಂದು ಕಣ್ಣುಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಜೊತೆಗೆ ಕೆಲವೊಂದು ಡೆಡ್ ಬ್ರಾಂಚಸ್ ಕೂಡ ನಿಮಗೆ ಕಾಣಿಸ್ಕೊಳ್ಬೋದು. ಅದನ್ನು ನೀವೇನು ಮಾಡಿ, ಮೊದಲನೇ ಬಂದು ಈ ರೀತಿ ಒಂದು ಟೂಲ್ ಅಥವಾ ಕತ್ತರಿಯಿಂದ ಅಥವಾ ಒಂದು ಪ್ರೂನರ್ ತೊಗೊಂಡ್ಬಿಟ್ಟು ಅದನ್ನು ಸ್ಯಾನಿಟೈಸ್ ಮಾಡಿ ನೀವೇನು ಮಾಡಿ, ಆಲ್ಮೋಸ್ಟ್ ಎಲ್ಲೆಲ್ಲಿ ನಿಮಗೆ ಯಾವ ಬ್ರಾಂಚಸ್ ಬೇಕು ಬೇಡ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಪ್ರೂನಿಂಗ್ ಮಾಡಿ. ಇವಾಗ ನೀವು ಹಾರ್ಡ್ ಪ್ರೂನಿಂಗ್ ಮಾಡ್ಬೋದು, ಸಾಫ್ಟ್ ಪ್ರೂನಿಂಗ್ ಮಾಡ್ಬೋದು. ಅದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಯಾರಿಗೆ ಅದರ ಅವಶ್ಯಕತೆ, ಯಾರಿಗೆ ಅದರ ಮಾಹಿತಿ ಬೇಕು ಅನ್ನೋರು ಆ ವಿಡಿಯೋನ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು. ನೋಡಿ, ನಾನು ಕೆಲವೊಂದು ಗಿಡದ ಹಾರ್ಡ್ ಪ್ರೂನಿಂಗ್ ಮಾಡ್ತಾ ಇದ್ದೀನಿ, ಕೆಲವೊಂದನ್ನು ಸಾಫ್ಟ್ ಪ್ರೂನಿಂಗ್ ಮಾಡ್ತಾ ಇದ್ದೀನಿ. ಯಾವುದು ಹಳೆಯ ಒಂದು 2-3 ವರ್ಷಗಳ ಹಳೆಯ ಗಿಡ ಇದೆಯೋ ಅದನ್ನು ನೀವು ಹಾರ್ಡ್ ಪ್ರೂನಿಂಗ್ ಮಾಡ್ಬೋದು. ಒಂದು ವರ್ಷಕ್ಕಿಂತ ಕಡಿಮೆ ಇರುವ ಗಿಡಗಳನ್ನು, ಏಜ್ ಇರುವಂಥ ಗಿಡಗಳನ್ನು ನೀವು ಸಾಫ್ಟ್ ಪ್ರೂನಿಂಗ್ ಅಷ್ಟೇ ಮಾಡ್ಕೊಳ್ಬೋದು. ಸಾಫ್ಟ್ ಪ್ರೂನಿಂಗ್ ಅಂದರೆ ಕೇವಲ ಟಿಪ್ ಪ್ರೂನಿಂಗ್ ಆಗಿರ್ಬೋದು. ಒಂದು 2-3 ಇಂಚಿನಷ್ಟು ನೀವು ಗಿಡದ ಬ್ರಾಂಚಸ್ಸನ್ನು ನೀವು ಟ್ರಿಮ್ ಮಾಡಿ ತೆಗೆದುಹಾಕ್ಬಿಡಿ. ಹಾರ್ಡ್ ಪ್ರೂನಿಂಗ್ ಅಂದರೆ ಒಂದು 40-50% ಭಾಗಗಳನ್ನು, ಬ್ರಾಂಚಸನ್ನು ನೀವು ಕಟ್ ಮಾಡಿ ತೆಗೆದುಹಾಕ್ಬಿಡಿ. ಆ ನಂತರ ಎರಡನೇ ಕೆಲಸ ಬಂದು ನಾನಿಲ್ಲಿ ಒಂದು 2-3 ಅಥವಾ 4 ಇಂಚಿನಷ್ಟು ಮಣ್ಣನ್ನು ಅಗೆದು ತೆಗೆದುಹಾಕ್ತಾ ಇದ್ದೀನಿ. ನೋಡಿ, ಅದರಲ್ಲಿ ಅರ್ತ್ ವರ್ಮ್ಸ್ ಕೂಡ ಕಾಣಿಸ್ತಾ ಇದೆ. ಇದರ ಅರ್ಥ ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಇವಾಗ ನಾವು ಟ್ರಿಮ್ಮಿಂಗ್ ಮಾಡಿ ಆದ ನಂತರ, ಟಿಲ್ಲಿಂಗ್ ಮಾಡಿ ಆದ ನಂತರ ಯಾವ ವಸ್ತುಗಳನ್ನು ಮಣ್ಣಿನಲ್ಲಿ ರೂಟ್ ಫಿಲ್ಲಿಂಗ್ಗೆ ಹಾಕಬೇಕು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಕೆಲವೊಂದು ವಸ್ತುಗಳನ್ನು ಹಾಕ್ತಾ ಇದ್ದೀನಿ. ಅದು ಒಂದೊಂದಾಗಿ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ನಾನಿಲ್ಲಿ 1, 2, 3, 4, 5, 6, 7 ವಸ್ತುಗಳನ್ನು ತೊಗೊಂಡಿದ್ದೀನಿ. ಅದು ಯಾವುದು ಅನ್ನೋದನ್ನು ಮುಂದೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಏನು ಮಣ್ಣನ್ನು ಅಗೆದು ಬಿಟ್ಟಿರ್ತೀರಲ್ಲ ಅದನ್ನು 1 ದಿನದ ಮಟ್ಟಿಗೆ ಚೆನ್ನಾಗಿ ಬಿಸಿಲನ್ನು ಕೊಡಿ. ಅದರಲ್ಲಿ ಏನಾದರೂ ಫಂಗಸ್ ಇದ್ದರೆ, ಇನ್ಫೆಕ್ಷನ್ ಇದ್ದರೆ, ಇರುವೆಗಳಿದ್ದರೆ ಅವೆಲ್ಲ ಏನಾಗುತ್ತೆ, ಆ ಬಿಸಿಲಿನ ಶಾಖಕ್ಕೆ ಸತ್ತೋಗುತ್ತೆ, ಒಣಗೋಗುತ್ತೆ. ಆ ನಂತರ ನೀವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಇಲ್ಲಿ ಕೆಲಸ ಮಾಡುತ್ತೆ. ನೋಡಿ, ನಾನು ಇಲ್ಲಿ ಒಂದು 5-6 ಗಿಡಗಳನ್ನು ಅಷ್ಟೇ ತೊಗೊಂಡಿದ್ದೀನಿ. ಪ್ರತಿಯೊಂದು ಗಿಡದ ಬಗ್ಗೆನೂ ತಿಳಿಸ್ಕೊಡ್ತಾ ಹೋದರೆ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ನೋಡಿ, ನೀವು ಮಣ್ಣನ್ನು ಅಗೆದ ನಂತರ ಯಾವುದೇ ರೀತಿಯ ನೀರನ್ನು ಹಾಕಬೇಡಿ. ಒಂದು ಸ್ವಲ್ಪ ಮಾಯಿಶ್ಚರ್ ಇರಬೇಕು, ಅಷ್ಟು ಮಾತ್ರ ನೀವು ಅದರಲ್ಲಿ ಮೇಂಟೈನ್ ಮಾಡಬೇಕು. ಕಂಪ್ಲೀಟಾಗಿ ಒಣಗಿಸ್ಲೂಬೇಡಿ. ಯಾಕಂತಂದರೆ ಕೆಲವೊಮ್ಮೆ ಕಂಪ್ಲೀಟಾಗಿ ಮಣ್ಣು ಒಣಗೋದ್ರಿಂದ ಗಿಡ ಸಾಯ್ಲೂಬೋದು. ಹಾಗಾಗಿ ಸ್ವಲ್ಪ ನಿಮಗೆ ಮಣ್ಣನ್ನು ಟಚ್ ಮಾಡಿದ ನಂತರ ಅಥವಾ ಗಿಡವನ್ನು ಅಗಿತಿರ್ಬೇಕಾದ್ರೆ ಗೊತ್ತಾಗುತ್ತೆ ಗಿಡ ಇನ್ನೂ ಕಂಪ್ಲೀಟಾಗಿ ಒಣಗಲ್ಲ, ಇದರಲ್ಲಿ ಸ್ವಲ್ಪ ಮಾಯಿಶ್ಚರ್ ಇದೆ ಅಂತ ಅನಿಸಿದಾಗ ನೀವೇನು ಮಾಡಿ, ಗಿಡವನ್ನು ಒಣಗಿಸೋದಕ್ಕೆ ಅಂದರೆ ಬಿಸಿಲಿನ ಒಂದು ಶಾಖಕ್ಕೆ ಅದನ್ನು ಇಟ್ಕೊಂಡ್ಬಿಡಿ. ಇದರಿಂದ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಸಹಾಯ ಆಗುತ್ತೆ. ಆನಂತರ ಈ ರೀತಿ ಒಣಗಿರುವಂಥ ಬ್ರಾಂಚಸನ್ನು ಎಷ್ಟು ಸಾಧ್ಯನೋ ಅಷ್ಟು ರಿಮೂವ್ ಮಾಡಿ ತೆಗೆದುಹಾಕ್ಬಿಡಿ. ಯಾಕಂತಂದರೆ ಇದು ಹಾಗೆ ಗಿಡದಲ್ಲಿ ಇಡೋದ್ರಿಂದ ಗಿಡದ ಒಂದು ಲುಕ್ ಕೂಡ ಹಾಳಾಗುತ್ತೆ. ಜೊತೆಗೆ ಇದರಿಂದ ಡೈಬ್ಯಾಕ್ ಡಿಸೀಸ್ ಮತ್ತೆ ಮುಂದುವರಿತಾ ಹೋಗುತ್ತೆ. ಸೊ ನೋಡಿ, ನಾನಿಲ್ಲಿ ಕೆಲವೊಂದು ವಸ್ತುಗಳನ್ನು ತೊಗೊಂಡಿದ್ನಲ್ಲ ಅದು ಯಾವುದು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ಸೀವೀಡ್ ಗ್ರ್ಯಾನ್ಯುವಲ್ಸ್ ಇರುತ್ತಲ್ಲ ನೋಡಿ, ಈ ರೀತಿ
ಇದರ ಒಂದು 2 ಚಮಚದಷ್ಟು ಗ್ರ್ಯಾನ್ಯುವಲ್ಸನ್ನು ಮಿಕ್ಸಿ ಜಾರ್ನಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ. ಯಾಕೆ ಅನ್ನೋದಾದರೆ ಇವು ಮಳೆಯಲ್ಲಿ ತುಂಬಾ ಸ್ಟ್ರೆಸ್ನಲ್ಲಿ ಒಳಗಾಗಿರೋದ್ರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳಿಗೆ ಚೆನ್ನಾಗಿ ತಲುಪಬೇಕು ಅನ್ನೋ ಕಾರಣದಿಂದ ಇಲ್ಲಿ ಪೌಡರ್ ಫಾರ್ಮ್ನಲ್ಲಿ ತೊಗೊಂಡಿದ್ದೀನಿ. ಈ ಒಂದು ವಸ್ತು ಬಂದು ಇದರಲ್ಲಿ ಬಾಳೆಹಣ್ಣಿನ ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಕಿತ್ತಳೆ ಸಿಪ್ಪೆ ಇದೆ, ಆಮೇಲೆ ಆಲೂಗಡ್ಡೆ ಸಿಪ್ಪೆ ಇದೆ, ಬೆಳ್ಳುಳ್ಳಿ ಸಿಪ್ಪೆ, ನಿಂಬೆಹಣ್ಣಿನ ಸಿಪ್ಪೆ ಎಲ್ಲವನ್ನು ಒಣಗಿಸಿ ನಾನಿಲ್ಲಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಆ ನಂತರ 2 ಚಮಚದಷ್ಟು ಫ್ರೆಶ್ ಟೀ ಪೌಡ್ರನ್ನು ಹಾಕ್ತಾಯಿದ್ದೀನಿ. 2 ಚಮಚದಷ್ಟು ಬೇವಿನ ಹಿಂಡಿಯನ್ನು ಹಾಕಿದ್ದೀನಿ. ಜೊತೆಗೆ ಒಣಗಿರುವ ಮೊಟ್ಟೆಯ ಸಿಪ್ಪೆಯನ್ನು ಕೂಡ ಕ್ರಷ್ ಮಾಡಿ ತೊಗೊಂಡಿದ್ದೀನಿ. ಆನಂತರ ಸಾಸಿವೆ ಹಿಂಡಿ ಇರುತ್ತಲ್ಲ ಮಾರ್ಕೆಟಲ್ಲಿ ಸಿಗುವಂಥದ್ದು, ಅದನ್ನು ಕೂಡ ನಾನಿಲ್ಲಿ 2 ಚಮಚದಷ್ಟು ಪೌಡರ್ ಫಾರ್ಮ್ನಲ್ಲಿ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು 4 ಮುಷ್ಟಿಯಷ್ಟು ವರ್ಮಿ ಕಂಪೋಸ್ಟನ್ನು ಹಾಕ್ತಾಯಿದ್ದೀನಿ. ಸುಮಾರು 1 kg ಅಷ್ಟು ಇರ್ಬೋದು ನೋಡಿ. ಆನಂತರ ಇಲ್ಲಿ ನಾನು ಆವಾಗಲೇ ಏನು ವಸ್ತುಗಳನ್ನು ತೋರಿಸಿದ್ನಲ್ಲ ಅದನ್ನು ಮತ್ತೆ 2 ಚಮಚದಷ್ಟು ತೊಗೊಂಡು ಈ ಒಂದು ಫರ್ಟಿಲೈಸರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ 5 ರಿಂದ 6 ಗಿಡಗಳಿಗೆ ಸಫಿಸಿಯೆಂಟ್ ಆಗುತ್ತೆ. ಈ ಒಂದು ವಸ್ತುಗಳನ್ನು ಹಾಕೋದ್ರಿಂದ ಕಂಪ್ಲೀಟ್ ಆಗಿ ಗಿಡಗಳಿಗೆ ಬೇಕಾಗಿರುವಂಥ ಒಂದು ಫುಡ್ ಸಿಕ್ಕಾಗುತ್ತೆ. ಎಗ್ಶೆಲ್ ಪೌಡ್ರನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಹೇರಳವಾಗಿರೋದ್ರಿಂದ ಬರುವಂಥ ಬ್ರಾಂಚಸ್ ಹೆಲ್ದಿಯಾಗಿ ಬರುತ್ತೆ, ಸ್ಟ್ರಾಂಗ್ ಆಗಿ ಬರುತ್ತೆ, ಹಾಗೂ ಡೆಡ್ ಶೂಟ್ನಲ್ಲಿ ಕನ್ವರ್ಟ್ ಆಗಲ್ಲ. ಕ್ಯಾಲ್ಶಿಯಂ ಚೆನ್ನಾಗಿರೋದ್ರಿಂದ ಗಿಡದ ಬ್ರಾಂಚಸ್ ಏನು ಮಾಡುತ್ತೆ ಅಂತಂದರೆ ನಾವು ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಅಬ್ಸಾರ್ಬ್ ಮಾಡಿಕೊಂಡು ಮೇಲಿನ ಟಿಪ್ವರೆಗೂ ಕೂಡ ಇದು ಸಪ್ಲೈ ಮಾಡುತ್ತೆ. ಆನಂತರ ಸಾಸಿವೆ ಹಿಂಡಿ ಏನಿರುತ್ತಲ್ಲ ಇದರಲ್ಲಿ NPK ಅಂಶ ಹೇರಳವಾಗಿರೋದ್ರಿಂದ ಗಿಡಗಳ ಓವರಾಲ್ ಗ್ರೋತ್ಗೆ ಇದು ಹೆಲ್ಪ್ ಮಾಡುತ್ತೆ. ಕಂಪೋಸ್ಟ್ ಅಂತೂ ನಿಮಗೆಲ್ಲ ಗೊತ್ತೇ ಇದೆ, ನೈಟ್ರೋಜನ್ ರಿಚ್ ಇರೋದ್ರಿಂದ ಬರುವಂಥ ಚಿಗುರು ಲಶ್ ಗ್ರೀನ್ ಆಗಿ ಆರೋಗ್ಯಕರವಾಗಿ ಬರುತ್ತೆ. ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಮಣ್ಣಿನಲ್ಲಿ ಇನ್ನುಳಿದಂಥ ಯಾವುದೇ ರೀತಿಯ ಫಂಗಸ್ ಅಥವಾ ಇರುವೆಗಳಿದ್ದರೂ ಅದನ್ನು ಅದು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಬಂದು ಸೀವೀಡ್ ಗ್ರ್ಯಾನ್ಯುವಲ್ಸ್. ಇದರಲ್ಲಿ ಮೈಕ್ರೋ ನ್ಯೂಟ್ರಿಯಸ್, ಜಿಂಕ್, ಐರನ್, ಮ್ಯಾಗ್ನೀಷಿಯಂ, ಮ್ಯಾಂಗ್ನೀಸ್ ಈ ರೀತಿ ಹಲವಾರು ಪೋಷಕಾಂಶಗಳು ಅದರಲ್ಲಿರೋದ್ರಿಂದ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಆನಂತರ ಟೀ ಪೌಡರ್ ಮಣ್ಣನ್ನು ಆ್ಯಸಿಡಿಕ್ ಆಗಿಡೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ವಸ್ತು ಕೂಡ ಗಿಡದ ಬೇರುಗಳಿಗೆ, ಬ್ರಾಂಚಸ್ಗೆ, ಮೊಗ್ಗುಗಳಿಗೆ ತಲುಪೋ ರೀತಿ ಮಾಡುತ್ತೆ. ಮಣ್ಣನ್ನು ಹಗುರವಾಗಿಸುತ್ತೆ. ಇದರಲ್ಲಿ ಕಬ್ಬಿನಾಂಶ ಹಾಗೂ ನೈಟ್ರೋಜನ್ ಚೆನ್ನಾಗಿರೋದ್ರಿಂದ ಗಿಡದ ಒಂದು ಸಂಪೂರ್ಣ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ನೋಡಿ, ಪ್ರತಿ ಗಿಡಕ್ಕೆ ಒಂದು 2 ಮುಟ್ಟಿಗೆಯಷ್ಟು ನೀವೇನು ಮಾಡಿ ಈ ಒಂದು ಫರ್ಟಿಲೈಸರ್ ಮಿಕ್ಸ್ಚರನ್ನು ಹಾಕಿ. ಗಿಡದ ಒಂದು ಗಾತ್ರ ಆಗಿರ್ಬೋದು, ಅದರ ಒಂದು ಏಜ್ ಆಗಿರ್ಬೋದು, ಅದರ ಒಂದು ಹೆಲ್ತನ್ನು ನೋಡ್ಕೊಂಡ್ಬಿಟ್ಟು ನೀವು ಫರ್ಟಿಲೈಸರ್ ಹಾಕಿ. ತುಂಬ ಚಿಕ್ಕದಾಗಿರುವಂಥ ಗಿಡ ಇದ್ದರೆ ಒಂದು 2 ಚಮಚದಷ್ಟು ಹಾಕಿ. ಒಂದು 2 ರಿಂದ 3 ವರ್ಷದ ಹಳೆಯ ಗಿಡ ಇದ್ದರೆ ಒಂದು 2 ಮುಟ್ಟಿಗೆಯಷ್ಟು ನೀವು ಈ ರೀತಿ ಮಣ್ಣನ್ನು ತೆಗೆದುಬಿಟ್ಟು ರೂಟ್ ಬೌಲ್ನ ಸುತ್ತಲೂ ಏನು ಮಾಡಿ ಸ್ವಲ್ಪ ದೂರದಲ್ಲಿ ಹಾಕಿ. ಇದರಿಂದ ಗಿಡಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗಲ್ಲ. ಗಿಡಗಳಿಗೆ ಈ ಒಂದು ಫರ್ಟಿಲೈಸರ್ ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆನಂತರ ನೀವು ಈ ರೀತಿ ಫರ್ಟಿಲೈಸರನ್ನು ಹಾಕಿದ ನಂತರ ಇದಕ್ಕೆ ಏನು ಮಾಡಿ, ಒಂದು ಒಳ್ಳೆಯ ಸಾಯಿಲ್ ಮಿಕ್ಸ್ಚರನ್ನು ಆ್ಯಡ್ ಮಾಡಿ. ನಾನು ಇದನ್ನು ಈ ಮಣ್ಣನ್ನು ಅಗದ ನಂತರ, ಕಸ ಕಡ್ಡಿ ತೆಗೆದ ನಂತರ ಅದೇ ಪಾಟ್ನ ಮಣ್ಣನ್ನು 1 ದಿನದ ಮಟ್ಟಿಗೆ ಬಿಸಿಲಿನಲ್ಲಿ ಹಾಕಿ ಇದನ್ನು ಕೂಡ ಏನು ಮಾಡಿದ್ದೀನಿ, ಡಿಸ್ಇನ್ಫೆಕ್ಟ್ ಮಾಡಿ ಇದರಲ್ಲಿ ಸ್ವಲ್ಪ ರೈಸ್ ಹಸ್ಕ್, ಮರಳು ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಸಾಯಿಲ್ ಮಿಕ್ಸ್ಚರನ್ನು ಈ ಫರ್ಟಿಲೈಸರ್ ಹಾಕಿದ ನಂತರ ಅದರ ಮೇಲೆ ಕವರ್ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಫರ್ಟಿಲೈಸರ್ ಡೈರೆಕ್ಟ್ ಬಿಸಿಲಿನ ಒಂದು ಕಾಂಟ್ಯಾಕ್ಟಿಗೆ ಬರಲ್ಲ. ಇದರಿಂದ ಅದರ ಒಂದು ಪೋಷಕಾಂಶ, ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕೇವಲ ಗಿಡಗಳಿಗೆ ತಲುಪೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಕೂಡ ಉಂಟಾಗಲ್ಲ. ಸೊ ನಾನು ಪ್ರತಿ ವಿಡಿಯೋನಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಡ್ರೈ ಫರ್ಟಿಲೈಸರ್ ಹಾಕಿದ ನಂತರ ಅದನ್ನು ಮಣ್ಣಿನಿಂದ ಕವರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಒಂದು ಫರ್ಟಿಲೈಸರ್ ಹಾಕಿದ ನಂತರ ನೀವೇನು ಮಾಡಿ, 1 ಲೀಟರ್ ನೀರಿನಲ್ಲಿ ಒಂದು 10 ml ಅಥವಾ ಒಂದು 5 ml ಅಥವಾ ನೀವು ಒಂದು ಚಮಚದಷ್ಟು ವೈಟ್ ವಿನೆಗರ್, ಆ್ಯಪಲ್ ಸೈಡರ್ ವಿನೆಗರ್ ಏನು ಸಿಗುತ್ತಲ್ಲ ಅದನ್ನು ನೀವೇನು ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಡೈಲ್ಯೂಟ್ ಮಾಡಿ ಒಂದು 5 ನಿಮಿಷ ಬಿಡಿ. ಇದು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಏನು ಮಾಡಬೇಕು, ಗಿಡಗಳಿಗೆ ಇದನ್ನು ಚೆನ್ನಾಗಿ ನಾವು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೋಡಿ, ನೀವೇನು ಗಿಡವನ್ನು ಪ್ರೂನಿಂಗ್ ಮಾಡಿರ್ತಿರಲ್ಲ ಆ ಟಿಪ್ ಮೇಲೆ ಈ ಒಂದು ಫೆವಿಕಾಲನ್ನು ಅಪ್ಲೈ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಇದು ಅಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟು ನೀವು ಯಾವುದೇ ಒಂದು ಲಿಕ್ವಿಡ್ ಫರ್ಟಿಲೈಸರ್, ಪೆಸ್ಟಿಸೈಡ್, ನೀರನ್ನು ಸ್ಪ್ರೇ ಮಾಡಿದಾಗ ಅದರಿಂದ ಒಂದು ಫೆವಿಕಾಲ್ ತೊಳೆದು ಹೋಗಲ್ಲ. ಇದರಿಂದ ಗಿಡಕ್ಕೆ ಯಾವುದೇ ರೀತಿಯ ಡೈಬ್ಯಾಕ್ ಡಿಸೀಸ್ ಕೂಡ ಬರಲ್ಲ.
ಈ ಒಂದು ಫೆವಿಕಾಲನ್ನು ಅಪ್ಲೈ ಮಾಡಿ ಒಂದು 2 ನಿಮಿಷ ಬಿಡಿ. ಅದು ಒಣಗಿದ ನಂತರ ನೀವೇನು ಮಾಡ್ಬೋದು, ಈ ಒಂದು ನಾವು ಆ್ಯಪಲ್ ಸೈಡರ್ ವಿನೆಗರ್ ನೀರು ಏನು ರೆಡಿ ಮಾಡಿದ್ವಲ್ಲ ಅದನ್ನು ನೀವು ಗಿಡದ ಪ್ರತಿಯೊಂದು ಭಾಗ ಪ್ರತಿಯೊಂದು ಚಿಗುರು ಮೇಲೂ ಸ್ಪ್ರೇ ಮಾಡಬೇಕು. ಆದರೆ ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ಗಿಡಗಳನ್ನು ಶೇಡ್ನಲ್ಲಿಡಿ, ಬಿಸಿಲಿದ್ದರೆ ಬಿಸಿಲಿನಲ್ಲಿ ಯಾವುದೇ ರೀತಿಯ ಲಿಕ್ವಿಡ್ ಆಗಿರ್ಬೋದು ನೀರನ್ನಾಗಿರ್ಬೋದು ಸ್ಪ್ರೇ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಗಿಡಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಆನಂತರ ಈ ಗುಲಾಬಿ ಗಿಡದಲ್ಲಿ ಚಿಕ್ಕ ಚಿಕ್ಕ ನೋಟ್ಸ್ ಏನು ಬರೋದಕ್ಕೆ ಶುರುವಾಗುತ್ತೆ, ಚಿಗುರು ಬರೋದಕ್ಕೆ ಶುರುವಾಗುತ್ತಲ್ಲ, ನೀವು ಪ್ರತಿನಿತ್ಯ ಮಾರ್ನಿಂಗ್ ಟೈಮಲ್ಲಿ 8 ರಿಂದ 9 ಗಂಟೆಯ ಒಳಗಡೆ ಏನು ಮಾಡಿ, ಪ್ಲೇನ್ ವಾಟರ್ ಆಗಿರ್ಬೋದು, ಕಾಫಿ ಪೌಡರ್ ಡಿಕಾಕ್ಷನ್ ಆಗಿರ್ಬೋದು, ವಿನೆಗರ್ ಆಗಿರ್ಬೋದು ಅಥವಾ ಅಲೋವೆರಾ ಜೆಲ್ ಇನ್ಯಾವುದೋ ವಸ್ತುಗಳನ್ನು ನೀವೇನು ಮಾಡಿ ಆರ್ಗ್ಯಾನಿಕ್ ಆಗಿರುವಂಥ ವಸ್ತುಗಳನ್ನು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಡೈಲಿ ಸ್ಪ್ರೇ ಮಾಡೋದ್ರಿಂದ ಈ ಬರುವಂಥ ಚಿಗುರು ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗಲ್ಲ. ಪ್ರತಿಯೊಂದು ಚಿಗುರು ಏನಾಗುತ್ತೆ ಅಂತಂದರೆ ಮುಂದೆ ಮೊಗ್ಗು ಹಾಗೂ ಹೂವಾಗಿ ಕನ್ವರ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ ನಂತರ ಎಲ್ಲ ಫರ್ಟಿಲೈಸರ್ ಹಾಗೂ ಸಾಯಿಲ್ ಮಿಕ್ಸ್ಚರ್ ಹಾಕಿದ ನಂತರ ಚೆನ್ನಾಗಿ ಈ ಗಿಡಗಳಿಗೆ ವಾಟ್ರಿಂಗ್ ಮಾಡಿ. ಯಾಕಂತಂದರೆ ಕಂಟಿನ್ಯೂಸ್ ಆಗಿ 24 ಗಂಟೆಗಳವರೆಗೂ ಇದರಲ್ಲಿ ನೀರನ್ನು ಹಾಕಿ ನಾವು ಬಿಸಿಲಿನಲ್ಲಿ ಇಟ್ಟಿರೋದ್ರಿಂದ ಇವು ಡಿಹೈಡ್ರೇಟ್ ಆಗಿರುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಅದಕ್ಕೆ ನೀರು ಕೆಳಗಡೆ ಬೇರಿನ ತುದಿವರೆಗೂ ತಲುಪೋ ರೀತಿ ಇದಕ್ಕೆ ವಾಟ್ರಿಂಗ್ ಮಾಡಿ. ಆದರೆ ತುಂಬಾ ಹರಿದೋಗೋ ರೀತಿಯೂ ಮಾಡಬೇಡಿ. ಯಾಕಂತಂದರೆ ನಾವು ಹಾಕಿರುವಂಥ ಫರ್ಟಿಲೈಸರ್ ಮಣ್ಣಿನ ಮುಖಾಂತರ ಕೆಳಗಡೆ ನೀರಿನ ಕಾಂಟ್ಯಾಕ್ಟಿಗೆ ಬಂದು ಹರಿದು ಹೋಗೋ ರೀತಿಯೂ ಇರಬಾರ್ದು. ಆದರೆ ಚೆಕ್ ಮಾಡ್ಕೊಳ್ಳಿ, ನೀವು ಹಾಕುವಂಥ ನೀರು ಹಾಗೂ ಮಣ್ಣು ವೆಲ್ ಡ್ರೈನ್ ಆಗಿದೆಯೋ ಇಲ್ವೋ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ, ಈ ಪಾಟ್ನಲ್ಲಿ ನೀರು ಬರ್ತಾ ಇಲ್ಲ, ಇಷ್ಟು ನೀವು ನೀರನ್ನು ಹಾಕಿದರೆ ಸಾಕು. ಈ ಪಾಟ್ನಲ್ಲಿ ನೋಡಿ ವೆಲ್ ಡ್ರೈನ್ ಆಗಿದೆ ಅನ್ನೋದನ್ನು ಕೂಡ ನಾನಿಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಆನಂತರ ನೀವು ನೀರನ್ನು ಸ್ಪ್ರೇ ಮಾಡಬೇಕಾದ್ರೆ ಸಾಯಂಕಾಲ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಯಾಕಂತಂದರೆ ನೈಟ್ ಟೈಮಲ್ಲಿ ಚಳಿಗಾಲದಲ್ಲಿ ಮಂಜು ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಫಂಗಲ್ ಇನ್ಫೆಕ್ಷನ್ ತುಂಬಾ ಆಗೋದ್ರಿಂದ ಸಾಧ್ಯವಾದಷ್ಟು ಬೆಳಗಿನ ಹೊತ್ತು ನೀವು ಯಾವುದೇ ಒಂದು ಲಿಕ್ವಿಡ್ ಫಾರ್ಮ್ನಲ್ಲಿ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಗುಲಾಬಿ ಗಿಡಕ್ಕೆ ನಾವು ಚಳಿಗಾಲದಲ್ಲಿ ಆರೈಕೆ ಮಾಡಬೇಕು, ಯಾವ ವಸ್ತುಗಳನ್ನು ಉಪಯೋಗಿಸಿ ಗಿಡಗಳಿಗೆ ರೂಟ್ ಫಿಲ್ಲಿಂಗ್ ಮಾಡೋದ್ರಿಂದ ಗಿಡದಲ್ಲಿ ನಾವು ಚೆನ್ನಾಗಿ ಹೂಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಗುಲಾಬಿ ಗಿಡದ ಬಗ್ಗೆ ಇನ್ನೊಂದು ರಿಲೇಟೆಡ್ ವಿಡಿಯೋ ಕಂಪ್ಲೀಟ್ ಗೈಡ್ಲೈನ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಚಾನಲ್ ಜೊತೆಗೆ ಕನೆಕ್ಟ್ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಟೇಕ್ ಕೇರ್. ಬಾಯ್.